ಹುಬ್ಬಳ್ಳಿಯಲ್ಲಿ 18 ವರ್ಷದ ಹುಡುಗಿ ಜೊತೆ 50 ವರ್ಷದ ಅಂಕಲ್ ಎಸ್ಕೇಪ್ ಆಗಿದ್ದಾನೆ. ಮೊಮ್ಮಗಳ ವಯಸ್ಸಿನ ಹುಡುಗಿಗೆ ಪ್ರೀತಿ ಪ್ರೇಮದ ಮಂಕಬೂದಿಯನ್ನು ಎರಚಿ ಅಜ್ಜಿ ಮನೆಯಿಂದಲೇ ಕರ್ಕೊಂಡು ಪರಾರಿಯಾಗಿದ್ದಾನಂತೆ. ಹಳೆ ಚಾಕುಗಳಿಗೆ, ಮಂಡಾಗಿರೋ ಮಚ್ಚಿಗಳಿಗೆ, ಬೆಂಡಾಗಿರೋ ಬ್ಲೇಡ್ಗಳಿಗೆ, ತುಕ್ಕಿಟ್ಟಿರೋ ಟೂಲ್ಸ್ಗಳಿಗೆ ತಾನೇ ಹಿಡಿದು ಕೊಡಲಾಗುತ್ತದೆ. ಅದೇನ್ ರೀಲ್ಸು, ಅದೇನ್ ಸಾಂಗು? ಹಳೆ ಚಾಕುಗಳು, ಮಡ್ಡಾಗಿರೋ ಬಚ್ಚುಗಳು, ತುಕ್ಕಿಡಿದ ಟೂಲ್ಸ್ಗೆ ಸಾಣೆ ಹಿಡ್ಕೊಡ್ತಾನಂತೆ. ಇವನೇ ಒಳ್ಳೆ ತುಕ್ಕಿಡಿದ ಸಾಣೇಶ್ವರ ಆಗಿದ್ದಂಗವನೇ. ಇನ್ನು ಇವನೇನ್ ಸಾಣೆ ಹಿಡಿತಾವನೋ ಆ ದೇವ್ರೇ ಬಲ್ಲ. ಮುಕ್ಕಾಲು ವಯಸ್ಸು ಮುಗಿದೋದ್ರು ಚಿಗುರು ಮೀಸೆ ಹೈದನಂಗೆ ಆಡ್ತಾವನೆ. ತಲೆಗೆ ಹೇರ್ ಡೈ ಹೊಡ್ಕೊಂಡು ಬ್ಯಾಡ್ ಬಾಯ್ಸ್ ರೀಲ್ಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಲಕಲಕ ಅಂತ ಮಿಂಚಿಸಿದ್ದ. ಇಷ್ಟೇ ಆಗಿದ್ದಿದ್ರೆ ಇವತ್ತಿವನು ಬ್ರೇಕಿಂಗ್ ನ್ಯೂಸ್ ಆಗ್ತಿರ್ಲಿಲ್ಲ. ಕಾಡು ಬಾ ನಾಡು ಹೋಗು ಅನ್ನೋ ವಯಸ್ಸಲ್ಲಿ ಮಾಡಬಾರದನ್ನ ಮಾಡಿದ್ದಾನೆ. 18 ವರ್ಷದ ಹುಡುಗಿಗೆ ಪ್ರೀತಿಯ ಹೆಸರಲ್ಲಿ ತಲೆ ಕೆಡಿಸಿದವ ಅನ್ನ ಹಾಕಿದ ಋಣ ಮರೆತು ಮನೆ ಮಗಳನ್ನೇ ಎತ್ಕೊಂಡೋಗಿದ್ದಾನೆ. ಓಲ್ಡ್ ಮ್ಯಾನ್ಗೂ ಯಂಗ್ ಲೇಡಿಗೂ ಲವ್. 18 ವರ್ಷದ ಹುಡುಗಿ ಜೊತೆ 50 ವರ್ಷದ ಅಂಕಲ್ ಜೋ. ಇದನ್ನ ಪ್ರೇಮ ಅನ್ಬೇಕು, ಕಾಮ ಅನ್ಬೇಕು, ಅಥವಾ ವಯಸ್ಸಲ್ಲದ ವಯಸ್ಸಲ್ಲಿ ಹುಟ್ಕೊಳ್ಳೋ ಅಟ್ರಾಕ್ಷನ್ ಅನ್ಬೇಕು, ಒಂದೂ ಗೊತ್ತಾಗ್ತಿಲ್ಲ. 18 ವರ್ಷದ ಹುಡುಗಿಗೆ ಜೀವನ ಅಂದ್ರೆ ಏನ್ ಗೊತ್ತಿರುತ್ತೆ? ಇನ್ನು ಓದೋ ವಯಸ್ಸು. ಈಗ ತಾನೇ ಕಾಲೇಜು ಮೆಟ್ಟಿಲು ಹತ್ತಿರ್ತಾಳೆ. ಆದ್ರೆ ಕಾಮ ಕಿರಾತಕನಿಗೆ ಏನ್ ಹೇಳ್ಬೇಕು ಹೇಳಿ? ಮೊಮ್ಮಗಳ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕಿದವ 18 ವರ್ಷ ತುಂಬ್ತಿದ್ದಂಗೆ ಪ್ರಾಯದ ಹೆಣ್ಣು ಮಗಳನ್ನ ಓಡಿಸ್ಕೊಂಡು ಹೋಗಿದ್ದಾನೆ. ಈತನೇ 18 ವರ್ಷದ ಹುಡುಗಿ ಜೊತೆ ಮನೆ ಬಿಟ್ಟು ಹೋಗಿರೋ ಮದನ ಕಾಮರಾಜ. ಈತನ ಹೆಸರು ಪ್ರಕಾಶ್ ಗೋಪಿ ಅಂತ. ಹುಬ್ಬಳ್ಳಿಯ ಚಾಲುಕ್ಯ ನಗರದ ಈತನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಆದ್ರೂ ಇವನ ಮನೆ ಹಾಳು ಬುದ್ಧಿ ಹೋಗಿರ್ಲಿಲ್ಲ. ಈತನಿಗೂ ಈ ಕರಿಷ್ಮಾ ಫ್ಯಾಮಿಲಿಗೂ ಮೊದಲಿನಿಂದಲೂ ಪರಿಚಯ. 2 ಮನೆಯವರು ಒಂದೇ ಏರಿಯಾದಲ್ಲಿ ಇದ್ದಿದ್ರಿಂದ ಅನ್ಯೋನ್ಯವಾಗಿಯೇ ಇದ್ರು. ಕೊರೋನಾ ಕಾಲದಲ್ಲಿ ಇದೇ ಪ್ರಕಾಶನ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು. ಆಗ ಇದೇ ಕರಿಷ್ಮಾಳ ಪೋಷಕರೇ ಇವನ ನೆರವಿಗೆ ನಿಂತಿದ್ರು. ಅಂದಿನಿಂದಲೇ 2 ಕುಟುಂಬದ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿತ್ತು. ವಯಸ್ಸು 50 ದಾಟಿದ್ರಿಂದ ಯಾರ್ ತಾನೇ ಅನುಮಾನ ಪಡ್ತಾರ ಹೇಳಿ? ಆಗಾಗ ಮನೆಗೆ ಬಂದೋಗ್ತಿದ್ದವ ನವರಂಗಿ ಆಟ ಶುರು ಮಾಡಿದ್ದ. ಜೀವ ಉಳಿಸಿದವರು ಅನ್ನೋದನ್ನು ಮರೆತು ತನಗೆ ಅನ್ನ ಹಾಕಿದ ಮನೆಯವರ ಹೆಣ್ಣು ಮಗಳನ್ನೇ ಬುಟ್ಟಿಗೆ ಕೆಡವಿಕೊಂಡಿದ್ದ. ಪ್ರೀತಿ ಪ್ರೇಮದ ಕತೆ ಕಟ್ಟಿ ಅಪ್ರಾಪ್ತೆಯ ತಲೆ ಕೆಡಿಸಿದ್ದ. ಇದು ತಿಳಿಯಾಗ ಆಶಾ ರೊಕ್ಕ ತೋರಿಸ್ತಿದೆ. ಆಮೇಲೆ ಹೊಡೆದು ಇದ್ರ ತಗೊಂಡು ಹೋಟೆಲ್ ತಗೊಂಡು ಹೋಗೋದು ಮಾಡೋದು. ನಾನಾ ಕಣ್ಣಿಂದ ನೋಡಿನೇ ಅವ್ನು ತೊಗೊಂಡು ಹೋಗೋದು ಹೋಟೆಲ್ಗೆ. ನಾನಾ ಹಿಡಿದೀನಿ ಅವನಿಗೆ. ಇನ್ನು ಯಾರು ಇನ್ನೂ ಮಟ್ಟ ಬೇರೆಯವ್ರು ತೊಗೊಂಡು ಹೋಗಿದ ಮೇಲೆ ನಮ್ಮ ಮಗಳು ಇನ್ನೂ ಮಟ್ಟ ಬಂದು ಬಿಡ್ತಿದ್ದೆ. ವಾಟ್ಸಪ್ನಾಗ ಬರ್ತಿದ್ದೆ, ನನ್ನ ಮೊಬೈಲ್ನಾಗನೂ ಕಾಲ್ ಬರ್ತಿದೆ ಇನ್ನೂ ಮಟ್ಟ. ಪ್ರಕಾಶ್ನ ಕಳ್ಳಾಟದ ಬಗ್ಗೆ ಕರಿಷ್ಮಾ ಮನೆಯವರಿಗೆ ಮೊದಲೇ ಗೊತ್ತಿತ್ತು. ಮಗಳ ತಲೆ ಕೆಡಿಸಿದ್ದಾನೆ ಅಂತ ಹೋದ ವರ್ಷವೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆದ್ರೂ ಕೂಡ ಇವರ ಕಳ್ಳಾಟ ನಿಂತಿರ್ಲಿಲ್ಲ. ಹೀಗಾಗಿ ಕರಿಷ್ಮಾಳನ್ನ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರೋ ಅಜ್ಜಿ ಮನೆಗೆ ಕಳಿಸಿದ್ರು. ಇಬ್ಬರು ದೂರ ದೂರ ಆದ್ಮೇಲಾದ್ರೂ ಸರಿಯಾಗ್ತಾರೆ ಅಂದ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಮುದುಕಪ್ಪ ಪ್ರಕಾಶ್ ಪಕ್ಕಾ ಪ್ಲಾನ್ ಮಾಡಿಯೇ ಆಟ ಆಡಿದ್ದಾನೆ. ಕರಿಷ್ಮಾಗೆ 18 ವರ್ಷ ತುಂಬುವವರೆಗೂ ಬಾಲ ಬಿಚ್ಚಿರ್ಲಿಲ್ಲ. ಯಾವಾಗ 18 ವರ್ಷ ಆಯ್ತು ಮನೆ ಬಿಟ್ಟು ಎಸ್ಕೇಪ್ ಆಗೋ ಐಡಿಯಾ ಮಾಡಿದ್ದಾನೆ. ಜನವರಿ 2ನೇ ತಾರೀಕು ಅಜ್ಜಿ ಮನೆಯಿಂದಲೇ ಕರಿಷ್ಮಾ ಎಸ್ಕೇಪ್ ಆಗಿದ್ದಾಳೆ. ಕೋಲ್ಹಾಪುರ 30 ಕಿಲೋಮೀಟರ್ ಸರ್, ರಾಧಾನಗರಿ ಅಂತ. ಅಲ್ಲೇ ನಿಂದ ಮಿಸ್ಸಿಂಗ್ ಆಗಿದ್ಮೇಲೆ ಅಲ್ಲೇ ನಮ್ಮ ಕಂಪ್ಲೀಟ್ ಕೊಟ್ಟಿದ ಮೇಲೆ ಅವನ ಮೇಲೆ ಪ್ರಕಾಶ್ ಗೋಪಿ ಕಟ್ಟಿ ಮನಿದೆ ಡೌಟ್ ಐತಿ ಸರ್ ನಮಗೆ. ಮಗಳು ಎಲ್ಲೋಗಿದ್ದಾಳೋ ಗೊತ್ತಿಲ್ಲ. ಈ ಕಡೆ ಪ್ರಕಾಶನ ಸುಳಿವು ಇಲ್ಲ. ಹೀಗಾಗಿ ಈತನೇ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ಹೆಣ್ಣತ್ತವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹುಡುಗಿಯದ್ದೇನೋ ಚಿಕ್ಕ ವಯಸ್ಸು, ಆದ್ರೆ ಈತನಿಗಾದ್ರೂ ಬುದ್ಧಿ ಬೇಡ್ವಾ? ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ. ಪ್ರೀತಿಗೆ ಜಾತಿ ಆಸ್ತಿ ಅಂತಸ್ತು ವಯಸ್ಸಿನ ಮಿತಿ ಇಲ್ಲ ಅಂತಾನೂ ಅಂತಾರೆ. ಹಾಗಂತ ಮುದಿ ವಯಸ್ಸಲ್ಲಿ 18 ವರ್ಷದ ಹುಡುಗಿಯನ್ನ ಓಡಿಸ್ಕೊಂಡು ಹೋದ್ರೆ ಏನ್ ಹೇಳಬೇಕು ಹೇಳಿ? ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.